ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ವೈಫಲ್ಯ, ಬೌಲರ್ಗಳ ಹೀನಾಯ ಪ್ರದರ್ಶನದಿಂದ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ಹೀನಾಯ ಸೋಲು ಕಂಡಿದೆ. ಮೊದಲ ಪಂದ್ಯದಲ್ಲಿ 101 ರನ್ಗಳ ಭರ್ಜರಿ ಜಯ ಸಾಧಿಸಿದ್ದ ಭಾರತ ಎರಡನೇ ಪಂದ್ಯದಲ್ಲಿ 51 ರನ್ಗಳ ಸೋಲು ಕಂಡಿದೆ. ಈ ಮೂಲಕ ಸರಣಿ 1-1ರಲ್ಲಿ ಸಮಬಲಗೊಂಡಿದೆ. ಟಾಸ್ ಗೆದ್ದು ಫೀಲ್ಡಿಗಿಳಿದ ಭಾರತ ನಿರೀಕ್ಷೆಗೆ ತಕ್ಕಂತೆ ಬೌಲಿಂಗ್ ನಡೆಸಲೇ ಇಲ್ಲ. ಅದರಲ್ಲೂ ಟಿ20 ಕ್ರಿಕೆಟ್ನ ಸ್ಪೆಷಲಿಸ್ಟ್ ಎಂದೇ ಖ್ಯಾತರಾಗಿರುವ ಅರ್ಶ್ದೀಪ್ ಸಿಂಗ್ ಬೇಕಾಬಿಟ್ಟಿ ವೈಡ್ ಎಸೆದು ತೀವ್ರ ಮುಜುಗರಕ್ಕೀಡಾದರು. ಸಾಮಾನ್ಯವಾಗಿ ತಮ್ಮ ನಿಖರವಾದ ಯಾರ್ಕರ್ ಮತ್ತು ಸ್ವಿಂಗ್ ಬೌಲಿಂಗ್ಗೆ ಹೆಸರಾಗಿರುವ ಅವರು ಇನ್ನಿಂಗ್ಸ್ನ 11ನೇ ಓವರ್ನಲ್ಲಿ ನಿಯಂತ್ರಣ ಕಳೆದುಕೊಂಡಂತೆ ಕಂಡುಬಂದರು. ಅವರು ಎಸೆದ 11ನೇ ಓವರ್ನಲ್ಲಿ 18 ರನ್ ಹರಿದು ಬಂತು. 11ನೇ ಓವರ್ ಎಸೆಯಲು ಬಂದ ಅರ್ಶ್ದೀಪ್ ಸಿಂಗ್ ಅವರ ಮೊದಲ ಎಸೆತವನ್ನೇ ಕ್ವಿಂಟನ್ ಡಿಕಾಕ್ ಸಿಕ್ಸರ್ ಬಾರಿಸಿದ್ರು. ಈ ಹೊಡೆತದ ನಂತರ ಬೌಲರ್ ಅರ್ಶ್ದೀಪ್ ಸಂಪೂರ್ಣ ಒತ್ತಡಕ್ಕೆ ಒಳಗಾದಂತೆ ಕಂಡುಬಂದರು. ಇದಾದ ಬಳಿಕ ನಡೆದದ್ದು ಮಾತ್ರ ಮೈದಾನದಲ್ಲಿದ್ದವರನ್ನ ಅಚ್ಚರಿಗೆ ತಳ್ಳಿತು. ಎರಡನೇ ಎಸೆತದಿಂದಲೇ ಅರ್ಶ್ದೀಪ್ ಲಯ ತಪ್ಪಿದರು. ಹಾಫ್ ಸ್ಟಂಪ್ಗಿಂತ ತೀರಾ ಆಚೆಗೆ ಚೆಂಡನ್ನು ಎಸೆಯುವ ಮೂಲಕ ಸತತ ವೈಡ್ಗಳನ್ನ ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ರು. ಇದು ಎಷ್ಟರ ಮಟ್ಟಿಗೆ ಮುಂದುವರಿತು ಎಂದರೆ, ಮೂರನೇ ಎಸೆತವನ್ನ ಸಂಪೂರ್ಣಗೊಳಿಸಲು ಅವರು ಬರೋಬ್ಬರಿ 5 ಬಾರಿ ಬೌಲಿಂಗ್ ಮಾಡಬೇಕಾಯಿತು. ಆಫ್ ಸೈಡ್ ನಲ್ಲಿ ವೈಡ್ ಯಾರ್ಕರ್ ಹಾಕಲು ಪ್ರಯತ್ನಿಸಿ ವಿಫಲರಾದ ಸಿಂಗ್ ಸತತವಾಗಿ ವೈಡ್ ಲೈನ್ ದಾಟಿದ್ರು. ಇದನ್ನ ಕಂಡ ಟೀಂ ಇಂಡಿಯಾ ಬೌಲಿಂಗ್ ಕೋಚ್ ಮಾರ್ಕ್ ಮಾರ್ಕೆಲ್ ಕೂಡ ಗಂಭೀರವಾಗಿ ತಲೆಕೆಡಿಸಿಕೊಂಡಂತೆ ಕಂಡುಬಂದ್ರು. ಅಂತಿಮವಾಗಿ 10.6ನೇ ಎಸೆತದಲ್ಲಿಯೂ ಲೆಗ್ ಸೈಡ್ಗೆ ವೈಡ್ ಹಾಕುವ ಮೂಲಕ ಒಂದೇ ಓವರ್ನಲ್ಲಿ ಒಟ್ಟು 7 ವೈಡ್ಗಳನ್ನ ಎಸೆದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.